ಅರ್ಚನಂಚ ತಪೋಧ್ಯಾನಂ, ಅರ್ಚನೆ ಮಾಡಬೇಕು ಭಗವಂತನನ್ನು. ಮತ್ತೆ ಮತ್ತೆ ಹೂಗಳಿಂದ ಇವುಗಳಿಂದಲೇ ಹಿಡ್ಕೊಂಡು ಬಂದು ಭಗವಂತನನ್ನು ಅರ್ಚನೆ ನಾಮಸ್ಮರಣೆ ಮಾಡುವ ಮೂಲಕ ಅಥವಾ ತುಳಸಿ ದಳದಿಂದ ಎಲ್ಲ ಅರ್ಚನೆ ಮಾಡಬೇಕು. ಅರ್ಚನೆ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಂಥ ತುಳಸಿ ಆರೋಪಣವೂ ಬಂತು, ತುಳಸಿ ಗಿಡಕ್ಕೆ ನೀರು ಹಾಕೋದು ಬಂತು, ಗಿಡಗಳನ್ನು ಬೆಳೆಸೋದು ಬಂತು. ಅದಕ್ಕೋಸ್ಕರವೇ ಹೇಳ್ತಾರೆ ನಮ್ಮ ಹೂದೋಟದಲ್ಲಿ ಬೆಳೆಸಿದಂಥ ಹೂ ಉಂಟಲ್ಲ ಇದು ಉತ್ತಮ ಕಲ್ಪ ಅಂತ ಹೇಳುತ್ತಾರೆ. ಆಮೇಲೆ ಗುಡ್ಡೆಯಿಂದ ಎಲ್ಲಿಯಾದರೂ ವನದಲ್ಲಿದ್ದಂಥದ್ದನ್ನು ಹಿಡ್ಕೊಂಡು ಬಂದರೆ ಇದು ಮಧ್ಯಮ ಕಲ್ಪ ಅಂತ ಹೇಳಿದರು. ಮತ್ತು ಮಾರ್ಕೆಟಿಂದ ಕಟ್ಕೊಂಡು ಬಂದರೆ ಅಧಮ ಕಲ್ಪ ಅಂತ ಕೇಳಿದರು. ಯಾಕೆ ಕೇಳಿದರೆ ದೇವರಿಗೆ ಅತ್ಯಂತ ಪರಿಶುದ್ಧವಾದಂಥ ಹೂಗಳನ್ನೇ ಅರ್ಪಣೆ ಮಾಡಬೇಕು. ನರಸಿಂಹ ಪುರಾಣದಲ್ಲಿ ಒಂದು ಚರಿತ್ರೆ ಬರ್ತದೆ, ವಿಷ್ಣುವಿಗೆ ಹೂವನ್ನು ಹೇಗೆ ಅರ್ಪಣೆ ಮಾಡಬೇಕು ಅಂತ ಪ್ರಸಂಗವಶಾತ್ ಇದ್ದದ್ದರಿಂದ ಹೇಳ್ತಾನೆ. ಒಬ್ಬ ರವಿ ಅಂತ ಒಬ್ಬ ಇದ್ದ ವಿಷ್ಣು ಭಕ್ತ, ಅವನಿಗೆ ಏನು ಆಸೆ ಕೇಳಿದರೆ ದೇವರ ಪೂಜೆ ಮಾಡಬೇಕು ಅಂತ. ಕೆಲವರು ಹೇಳೋದು ಅದು ಇದು ಏನು ಬೇಡ, ದೇವರ ಪೂಜೆ ಒಂದು ಮಾಡಬೇಕು. ಆ ಒಂದು ಪೂಜೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಉಂಟು ಗೊತ್ತಲ್ಲ. ಒಳ್ಳೆಯ ತುಪ್ಪ ಬೇಕು, ಒಳ್ಳೆಯ ಹೂಗಳು ಬೇಕು, ಒಳ್ಳೆಯ ನೀರು ಬೇಕು, ಆ ಹೂಗಳು ಬೆಳೆಸಬೇಕು. ಅದಕ್ಕೋಸ್ಕರ ಉದ್ಯಾನವನ ನಿರ್ಮಾಣ ಮಾಡಿದಂತೆ. ನರಸಿಂಹದೇವರ ಭಕ್ತ ಈತ. ಉದ್ಯಾನವನಲ್ಲಿ ಹೂ ಮಾಡಿದರೆ ಸಾಕ, ಒಳ್ಳೆ ಹೂವಾದ ಕೂಡಲೇ ಇದ್ದವರೆಲ್ಲ ಬಂದು ಅದನ್ನು ಕೊಯ್ದುಕೊಂಡು ಹೋಗ್ತಾರೆ. ನಮ್ಮಲ್ಲಿ ಕೆಲವರಿಗೆಲ್ಲ ಉಂಟು, ಏನು ಕೇಳಿದರೆ ದೇವರ ಪೂಜೆಗೆ ಕೊಂಡೋಗೋದು ಸ್ವಾಮಿ, ನಾವು ಸುಮ್ಮನೆ ಮುಡಿಲಿಕ್ಕಲ್ಲಪ್ಪ ಅಂತ ಹೀಗೆ ಹೇಳಿಕೊಂಡು ಕೊಯ್ತಾರೆ. ಇವತ್ತು ನೀವು ಸಿಟಿಗಳಲ್ಲಿ ನೋಡಿದರೆ, ಬ್ಯಾಂಗ್ಳೂರು ಕಡೆ ಎಲ್ಲ ನೋಡಿದರೆ ವಾಕಿಂಗಿಗೆ ಅಂತ ಹೊರಡ್ತಾರೆ. ಬೆಳಿಗ್ಗೆ ಹೋದದ್ದು ಯಾಕೆ ಕೇಳಿದರೆ 50% ವಾಕಿಂಗ್, 50% ಇದ್ದವರ ಗಿಡದಿಂದ ಇದ್ದ ಹೂಗಳನ್ನೆಲ್ಲ ಕೊಯ್ದುಕೊಂಡು ತರೋದು. ಪಾಪ ಬೆಳೆಸೋದು ಅವರು, ಕೊಯ್ಯುವುದಕ್ಕೆ ತಗೊಂಡು ಬರೋದು ಇವರು. ಹೀಗೆ ಮಾಡ್ತಾರೆ. ಹಾಗೆ ಇವನು ಏನು ಮಾಡ್ತಾರೆ, ಹೂಗಳನ್ನು ಕದೀತಾರೆ ಅಂತ ಹೇಳೋದಕ್ಕೆ ಒಳ್ಳೆ ಕಂಪೌಂಡ್ ಎಲ್ಲ ನಿರ್ಮಾಣ ಮಾಡಿದ. ಕಂಪೌಂಡ್ ಮಾತ್ರ ಅಲ್ಲ, ಒಳ್ಳೆಯ ಡೇಲಿಯಾ ಇತ್ಯಾದಿ ಜಾತಿ ಹೂಗಳು, ವೆರೈಟಿ ಹೂಗಳನ್ನು ಹಾಕಿದ್ದಾನೆ. ಯಾಕೆ? ನರಸಿಂಹದೇವರಿಗೆ ಅರ್ಪಣೆ ಮಾಡಬೇಕು ಅಂತ. ಆದರೂ ಕೂಡ ಏನಾಯಿತು, ಮೊದಲು ಗಿಡ ಹಾಕುವಾಗ ಯಾರ್ದು ಉಪದ್ರವ ಇರಲಿಲ್ಲ. ಅದು ಹೂ ಆಗಲಿಕ್ಕೆ ಶುರುವಾಯ್ತಾ ಇಲ್ವಾ, ಎಲ್ಲರ ಕಣ್ಣು ಬೀಳಲಿಕ್ಕೆ ಶುರುವಾಯಿತು. ಕಂಪೌಂಡ್ ದೊಡ್ಡದು ಮಾಡಿದ. ಯಾಕೆ? ಇದ್ದವರೆಲ್ಲ ಕಣ್ಣು ಬೀಳೋದು ಬೇಡ ಅಂತ. ಮತ್ತೆ ಗೇಟ್ ಹಾಕಿದ, ದೊಡ್ಡ ಗೇಟ್ ಹಾಕಿದ, ಯಾರು ಇದರ ಒಳಗೆ ಹೋಗಬಾರ್ದು ಅಂತ. ಆದರೆ ಇವ ಬೆಳಿಗ್ಗೆ ಹೋಗಿ ಪೂಜೆಗೆ ಎಂದು ಹೂ ಕೊಯ್ಲಿಕ್ಕೆ ಬರುವಾಗ ಯಾವಾಗಲೂ ನೋಡಿದ್ರೆ ಮೊದಲ ದಿವಸ ಮುಗ್ಗುಗಳನ್ನು ನೋಡಿರ್ತಾನೆ. ಇದು ಈ ಹೋಗ್ತಾಗ್ತದೆ, ಅದಾಗತ್ತೆ ಇದಾಗತ್ತೆ ಅಂತ. ಮರುದಿನ ಬೆಳಿಗ್ಗೆ ಪೂಜೆಗೆ ಅಂತ ಹೂ ಕೊಯ್ಲಿಕ್ಕೆ ಹೋದರೆ ಸುಮಾರು ಹೂಗಳು ಅಲ್ಲಿ ಕಳುವಾಗುವುದು ಕಾಣುತ್ತೆ. ಅಂದರೆ ನಿನ್ನೆ ನೋಡಿದ್ದೇನೆ ಮುಗ್ಗು, ಇವತ್ತು ಕಾಣೋದಿಲ್ಲ ಅಂತ. ಈ ಸಂಪಿಗೆ ಗಿಡ ಎಲ್ಲ ಇಟ್ಟರೆ ಎಷ್ಟೋ ಜನ ಮೊದಲ ದಿವಸ ಎಲ್ಲ ಲೆಕ್ಕ ಹಾಕೋದುಂಟು, ಇವತ್ತು 4 ಸಂಪಿಗೆ ಆಗತ್ತೆ ಅಂತ. ಮರುದಿನ ಹೋದರೆ ಒಂದು ಇಲ್ಲ ಹೇಳಿದರೆ ಗೊತ್ತಾಗ್ತದೆ ಇಲ್ಲ, ಇದು ಯಾರೋ ಕೊಯ್ದುಕೊಂಡು ಹೋಗಿದ್ದಾರೆ ಅಂತ. ಇವನಿಗೆ ಗೊತ್ತಾಯಿತು. ಏನು ಮಾಡಿದೆ ಇವ? ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆಗೆ ಹೇಳಲಿಕ್ಕೆ ಶುರು ಮಾಡಿದೆ. ಈಗ ಕಾದುಕೊಂಡು ಕೂತ್ಕೊಳ್ಳಿಕ್ಕೆ ಶುರು ಮಾಡಿದ. ಆದರೂ ಹೂಗಳು ಕಳುವಾಗುವುದು ನಿಲ್ಲಿಲ್ಲ. 3 ಗಂಟೆಗೆ ಬಂದು ಕೂತ, ಆದರೂ ಹೂಗಳು ಕಳುವಾಗುವುದು ನಿಲ್ಲಿಲ್ಲ. ಇವನಿಗೆ ಆಶ್ಚರ್ಯ ಆಯಿತು. ದೇವರ ಪೂಜೆಗಿಂತ ಇಷ್ಟೆಲ್ಲ ಚೆನ್ನಾಗಿ ಬೆಳೆಸಿದ ಹೂಗಳನ್ನು ಇಡಬೇಕಾದ್ರೆ ಯಾರು ಇದು ಕದಿಯುವುದು ಅಂತೇಳಿ ಕೊನೆಗೆ ಏನು ಮಾಡಿದ, ನರಸಿಂಹದೇವರ ಹತ್ರ ಪ್ರಾರ್ಥನೆ ಮಾಡಿದ. ಅವನಿಗೆ ನಿದ್ದೆ ಬಂದಿತ್ತು. ನಿದ್ದೆಯಲ್ಲಿ ಸ್ವಪ್ನದಲ್ಲಿ ನರಸಿಂಹದೇವರು ಹೇಳಿದ್ರಂತೆ, ಏನೂ ಇಲ್ಲ, ನನಗೆ ಅರ್ಪಿಸಿದ ಹೂಗಳನ್ನು ತುಳಸಿಗಳನ್ನೆಲ್ಲ ಉಂಟಲ್ಲ, ಅದಕ್ಕೆ ನಿರ್ಮಾಲ್ಯ ಅಂತ ಕರಿತೇವಲ್ಲ, ಆ ನಿರ್ಮಾಲ್ಯಗಳನ್ನೆಲ್ಲ ತಂದು ನಿನ್ನ ಆ ಯಾವ ಉದ್ಯಾನವನದ ಗೇಟ್ ಉಂಟಲ್ಲ, ದ್ವಾರ, ಅಲ್ಲಿ ನೀನು ಇಡು ಅಂತ ಹೇಳಿದನು. ಸರಿ, ಮರುದಿನ ಏನು ಮಾಡಿದ, ಒಂದಿಷ್ಟು ದೇವರಿಗೆ ಅರ್ಪಣೆ ಮಾಡಿದಂತಹ ನಿರ್ಮಾಲ್ಯಾದಿಗಳನ್ನು ಆ ದ್ವಾರ ದೇಶದಲ್ಲಿ ಇಟ್ಟ. ಆಮೇಲೆ ಮತ್ತೆ ಯಥಾ ಪ್ರಕಾರ ನಿದ್ದೆ ಮಾಡಿದ್ದಾನೆ. 2 ಗಂಟೆ ಆಗುವಾಗ ಎಚ್ಚರಿಕೆ ಆಗಿದೆ. ಏನು ಕೇಳಿದ್ರು, ಒಂದು ವಿಮಾನ ಬಂದು ತಲೆ ಕೆಳಗಾಗಿ ಬಿದ್ದುಬಿಟ್ಟಿದೆ. ಫ್ಲೈಟ್ ಬಿತ್ತು ಅಂತ ಹೋಗಿ ನೋಡ್ತಾ ಇದ್ದಾನೆ. ಏನು ಯಾರು ಅಂತ ಕೇಳಿದರೆ, ಅದು ಹೂವನ್ನು ಕದಿಲಿಕ್ಕೆ ಬಂದಂತಹ ಜಯಂತ ಅಂತ ಹೇಳ್ತಾರೆ. ಇಂದ್ರನ ಮಗ ಜಯಂತ. ಒಳ್ಳೆಯ ಹೂಗಳುಂಟಲ್ಲ, ಅದನ್ನು ಕದಿಲಿಕ್ಕೆ ಬಂದಿದ್ದಾನೆ ಇವ. ಈ ನಿರ್ಮಾಲ್ಯವನ್ನು ದಾಟಿದ್ದೇ ತಡ, ನರಸಿಂಹದೇವರ ಪ್ರಸಾದವನ್ನು ದಾಟಿದ್ದೇ ತಡ, ವಿಮಾನ ತಲೆ ಕೆಳಗಾಗಿ ಬಿದ್ದಿದೆ. ನೇರವಾಗಿ ಓಡಿ ಹೋಗ್ತಾ ಇದ್ದಾನೆ. ಸತ್ಯ ಹೇಳು, ನೀನು ಯಾರು ಏನು ಅಂತ ವಿಚಾರಿಸ್ತಾ ಇದ್ದಾನೆ. ಏನಿಲ್ಲ, ನಾನು ಇಂದ್ರನ ಮಗ ಜಯಂತ. ಸರಿ, ಮತ್ತೆ ಯಾಕೆ ಇಲ್ಲಿಗೆ ಬಂದಿದ್ದಂತ? ಏನಿಲ್ಲ, ಹೂ ಒಳ್ಳೆಯದು ಹೂ ಉಂಟಲ್ಲ, ಅದನ್ನು ತೆಕೊಂಡು ಹೋಗ್ಲಿಕ್ಕೆ ಅಂತ. ಯಾಕೆ ಅಂತ ಕೇಳಿದ. ಏನೂ ಇಲ್ಲ, ಅಪ್ಸರಾ ಸ್ತ್ರೀಯರೆಲ್ಲಿದ್ದಾರೆ ನಮ್ಮಲ್ಲಿ, ಅವರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಅಂತ ಹೇಳಿದ. ನೋಡಿ ಪಾಪ, ಇವ ದೇವರಿಗೆ ಅಂತ ಇಟ್ಟದ್ದು, ಇವರು ಅಪ್ಸರಾ ಸ್ತ್ರೀಯರಿಗೆ ಅಂತ. ಇವತ್ತು ನಾವು ಮದುವೆ ಮನೆಗಳಲ್ಲೆಲ್ಲ ನೋಡ್ತೇವೆ, ಒಂದಿಷ್ಟು ಹೂಗಳು, ಮಲ್ಲಿಗೆ ಬೇಕು ಅಷ್ಟೇ ಮಲ್ಲಿಗೆ ಅಂತ ಎಲ್ಲ ಬರ್ತದೆ. ಬಂದದ್ದೇನು ಕೇಳಿದರೆ ದೇವರಿಗೆ ಬರುವುದೇ ಇಲ್ಲ. ಮತ್ತೆ ಇದ್ದ ಹೆಣ್ಮಕ್ಕಳ ತಲೆಗೆ ಹೋಗಿಬಿಡ್ತಾರೆ. ಅಲ್ಲ, ತಲೆಯಲ್ಲಿ ಮುಡಿಲಿ, ಆದರೂ ದೇವರಿಗೆ ಅರ್ಪಣೆ ಮಾಡಿದ ನಂತರ ಮುಡ್ಕೊಳ್ಬಹುದಲ್ಲ. ಅಲ್ಲ, ಅವರು ಹೇಳ್ತಾರೆ, ನೀವು ಅದನ್ನು ಹಾಳು ಮಾಡಿ ಬಿಡ್ತೀರಿ. ನೋಡಿ, ದೇವರಿಗೆ ಹೂ ಹಾಕಿದರೆ ಅವರಿಗೆ ಹೂ ಹಾಳಾಗುತ್ತೆ, ತಲೆಗೆ ಮುಡಿದ್ರೆ ಏನೂ ಆಗೋದಿಲ್ಲ. ಇಂತಹ ಒಂದು ಕಾಲದಲ್ಲಿ ನಾವು ಇದ್ದೇವೆ. ಇವ ಜಯಂತ ಹೂಗಳನ್ನು ಕದ್ದು ತಾನು ಅಪ್ಸರಾ ಸ್ತ್ರೀಯರಿಗೆ ಕೊಡ್ತಾ ಇದ್ದ. ಈತ ಹೇಳ್ತಾನೆ, ನಾನು ನರಸಿಂಹದೇವರಿಗೋಸ್ಕರ ಅಂತ ಇಟ್ಟದ್ದು, ನೀನು ಮಾಡಿದ ಮಹಾ ಅಪರಾಧ. ನೀನು ಹೂಗಳನ್ನು ನನ್ನ
ಅಪ್ಪಣೆ ಇಲ್ಲದೆ ಕದೀತಾ ಇದ್ದೀಯಪ್ಪ, ಇದು ಮಹಾಪರಾಧ ಅಂತ ಹೇಳ್ತಾನೆ. ಜಯಂತ ತನ್ನ ತಪ್ಪನ್ನು ಒಪ್ಪಿಕೊಂಡು ತಪ್ಪಾಯಿತು, ಆದರೆ ಒಂದು ಮಾತ್ರ ಅರ್ಥ ಆಗಲಿಲ್ಲ, ಇವತ್ತು ಯಾಕೆ ನಾನು ಸಿಕ್ಕಿಬಿದ್ದೆ ಅಂತ. ಕಳ್ಳತನ ಮಾಡಿದ್ದು ದಿನವು, ಆದರೆ ಇವತ್ತು ಯಾಕೆ ಸಿಕ್ಕಿಬಿದ್ದೆ ಅಂತ ಗೊತ್ತಾಗಲಿಲ್ಲ ಅಂತ. ಆಗ ಆತ ಹೇಳ್ತಾನೆ, ನರಸಿಂಹದೇವರು ನನಗೆ ಹೇಳಿದ್ರು, ನರಸಿಂಹದೇವರಿಗೆ ಅರ್ಪಣೆ ಮಾಡಿದ ತುಳಸಿ ಅಥವಾ ಹೂಗಳನ್ನು ದ್ವಾರದೇಶದಲ್ಲಿ ಇಡು ಅಂತ. ಆ ನಿರ್ಮಾಲ್ಯವನ್ನು ನೀನು ದಾಟಿದ್ಯಾ ಇಲ್ವಾ, ನಿನ್ನ ಫ್ಲೈಟ್ ಬಿತ್ತು. ಆದ್ದರಿಂದ ಏನು ಗೊತ್ತಾಗತ್ತೆ, ದೇವರ ನಿರ್ಮಾಲ್ಯವನ್ನು ದಾಟಬಾರದು. ನರಸಿಂಹದೇವರ ಪ್ರಸಾದಕ್ಕೆ ಎಷ್ಟು ಮಹತ್ವ ಉಂಟು, ದೇವರಿಗೆ ಹೂ ಕೊಡಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಉಂಟು, ಎಲ್ಲವನ್ನು ಈ ಕಥೆಯಲ್ಲಿ ನರಸಿಂಹ ಪುರಾಣ ನಮಗೆ ಕೊಡ್ತಾ ಉಂಟು. ಹಾಗಾಗಿ ದೇವರಿಗೆ ಹೂಗಳನ್ನು ಅರ್ಪಣೆ ಮಾಡಿ, ಅರ್ಪಣೆ ಮಾಡಿದ ನಿರ್ಮಾಲ್ಯವನ್ನು ತೆಗೆದು ನೆಲದಲ್ಲಿ ಹಾಕೋದಲ್ಲ, ಒಂದು ತಟ್ಟೆಯಲ್ಲಿ ಹಾಕಬೇಕು. ಅದಕ್ಕೊಂದಿಷ್ಟು ಭಕ್ತರು ಇದ್ದಾರೆ, ಲಕ್ಷ್ಮಿಯಾದಿ ದೇವತೆಗಳನ್ನು ಸ್ವೀಕಾರ ಮಾಡಲಿಕ್ಕೆ ಬರ್ತಾರೆ ಅಂತ ಉಂಟು. ಹಾಗಾಗಿ ನಿರ್ಮಾಲ್ಯವನ್ನು ಹರಣೆ ಮಾಡಿಕೊಳ್ಳಬೇಕು ಅಂತ. ಹಾಗಾಗಿ ಭಗವಂತನಿಗೆ ಅರ್ಚನೆ ಮಾಡಬೇಕು, ತುಳಸಿ ಇತ್ಯಾದಿಗಳಿಂದ ಒಳ್ಳೆ ರೀತಿಯಿಂದ ಅರ್ಚನೆ ಮಾಡಬೇಕು. ಆಮೇಲೆ ಜಪೋಧ್ಯಾನಂ, ಜಪ ಮಾಡಬೇಕು, ಭಗವಂತನ ಬಗ್ಗೆಯೇ ಜಪವನ್ನು ಮಾಡ್ತಾ ಇರಬೇಕು ಅಂತ ಹೇಳಿದರೆ ಮತ್ತೆ ಮತ್ತೆ ಅದು ಒಂದು ಪ್ರಶ್ನೆ ಬರ್ತದೆ. ಒಂದು ಸಲ ಓಂ ನಮೋ ನಾರಾಯಣ ಅಂತ ಹೇಳಿದರೆ ಸಾಲದ, ಅದು ಎಂತಕ್ಕೆ 1000 ಸಲ ಅಂತೆ, 3000 ಸಲ ಅಂತೆ, 10,000 ಅಂತ, ಎಂತಕ್ಕೆ 1000 ಸಲ ಹೇಳುವುದು ಅಂತ ಕೇಳಿದರೆ ದೇವರು ಬರುವವರೆಗೂ ಹೇಳುವುದು ಅಂತ ಅರ್ಥ. ಈಗ ಮನೆಯಲ್ಲಿ ಒಂದು ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿರ್ತೇವೆ, ಬಂದ ನಂತರ ಏನು ಹೇಳ್ತೇವೆ, ಒಂದು ವಾರ ಮೊದಲೇ ಬಂಧುಗಳಿಗೆಲ್ಲ ಆಹ್ವಾನವನ್ನು ಕೊಟ್ಟಿರ್ತೇವೆ. ನಾಳೆ ಹೀಗೆ ಒಂದು ಜನ್ಮ ನಕ್ಷತ್ರ ಉಂಟು, ತಾವೆಲ್ಲ ಬರಬೇಕು ಅಂತ ದೂರವಾಣಿ ಮೂಲಕ ಫೋನ್ ಮಾಡಿ ಹೇಳ್ತೇವೆ. ಆಮೇಲೆ ಅದರ 3 ದಿನ ಆದ ನಂತರ ಅವರು ಎದುರುಗಡೆನೇ ಸಿಗ್ತಾರೆ. ಈ ವಿಷಯ ಒಂದು ಹೇಳೋದೇ ಇಲ್ಲ, ಸುಖ ಕಷ್ಟ ಮಾತಾಡಿ ಹೋಗ್ತೇವೆ. ನೀವು ಏನು ಮಾಡ್ತೀರಿ ಆ ದಿನ ಬಂದಾಗ, ಹೋಗಬೇಕು ಅಂತಿಲ್ವಾ, ಮೊನ್ನೆ ಫೋನ್ ಮಾಡಿ ಹೇಳಿದ್ದೆಲ್ಲ ಹೌದು, ಆದರೆ ಮೊನ್ನೆ ಸಿಕ್ಕುವಾಗ ಅವರು ಏನು ಬರಬೇಕು ಅಂತ ಹೇಳಲೇ ಇಲ್ಲ, ಹೋಗದಿದ್ದರೂ ನಡೆಯುತ್ತೆ ಅಂತ ಮನೆಯಲ್ಲೇ ಕೂತ್ಕೊಂಡು ಬಿಡ್ತೇವೆ. ಅದೇ ಒಂದು ವೇಳೆ ಅಲ್ಲಿ ಫೋನ್ ಮಾಡಿ ಹೇಳಿದರು, ಆಮೇಲೆ ಮರುದಿನ ಮನೆಗೇ ಬಂದು ಹೇಳಿದರು, ಆಮೇಲೆ ಮಾರ್ಕೆಟ್ಗೆ ಹೋದಾಗ ಸಿಕ್ಕಿದಾಗ ಆಗಲೂ ಹೇಳಿದರು ಬರಬೇಕು ನಾಡ್ದು ಅಂತ. ಸಿಕ್ಕಲ್ಲಿ ಹೇಳಿದರು, ನೀವೇನು ಹೇಳ್ತೀರಿ ಹೇಳಿ, ಎಷ್ಟು ಸಲ ಹೇಳಿದ್ದಾರೆ ಅವರಲ್ಲಿ ಹೋಗಲೇಬೇಕಪ್ಪ ಅಂತ. ನೀವು ಹೇಗೆ ಬರ್ತೀರೋ ದೇವರು ಹಾಗೆ ಒಂದು ಸಲ ಓಂ ನಮೋ ನಾರಾಯಣ ಅಂತ ಹೇಳಿದರೆ ಬರ್ತಾನೆ ಅಂತ ಇಲ್ಲ, ಮತ್ತೆ 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 ಕರೆದಾಗ ಅವನಲ್ಲಿಗೆ ಹೋಗಲೇಬೇಕು ಅಂತ ಅವನಿಗೆ ಅನ್ನಿಸಬೇಕು. ಅದಕ್ಕೋಸ್ಕರ ಜಪ ಎಷ್ಟು ಕೂಡಿತ ಭಗವಂತ ಮೆಚ್ಚುವಷ್ಟು ಕಾಲ ಜಪವನ್ನು ಮಾಡಬೇಕು. ಆಮೇಲೆ ಧ್ಯಾನಂ, ಧ್ಯೈ ಚಿಂತಾಯಂ, ಇದು ಹೊರಗಡೆಯಿಂದ ಹೇಳಿದಂಥ ಇದೆಲ್ಲ ಇರ್ಬೋದು, ಆದರೆ ಒಳಗಿನಿಂದ ಮಾಡುವ ಚಿಂತನೆ ಇದಕ್ಕೆ ಧ್ಯಾನ ಅಂತ ಕರ್ತ. ಕೂತಲ್ಲಿ ನಿಂತಲ್ಲಿ ಭಗವಂತನನ್ನು ಧ್ಯಾನ ಮಾಡಬೇಕು. ಆ ಧ್ಯಾನದಲ್ಲಿ ತೊಡಗಿದ್ರೆ ನೀವು ಒಂದು ಕಡೆ ಕೂತ್ಕೊಳ್ಬೇಕು ಅಂತಲೇ ಅಲ್ಲ, ಮತ್ತೆ ಯಾವ ಕೆಲಸ ಮಾಡಿದರೂ ನಿಮಗೆ ದೇವರೇ ಕಾಣ್ತಾರೆ. ಒಂದು ವಾಹನ ಹೋದ್ರು ನೋಡು, ಆ ವಾಹನವನ್ನು ನಡೆಸುವಂತಹ ಆ ಕೃಷ್ಣ ನೋಡು ಅಂತ ನೆನಪಾಗತ್ತೆ, ಪಾರ್ಥಸಾರಥಿ ನೆನಪಾಗುತ್ತಾನೆ. ಯಾಕೆ, ಅದರಲ್ಲಿರುವ ಡ್ರೈವರ್ ಇರ್ಬೋದು, ಆದರೆ ಆ ಡ್ರೈವರ್ನ ಒಳಗಿರುವ ಒಬ್ಬ ಇದ್ದಾನಲ್ಲ ಭಗವಂತ, ಹೃದ್ದೇಶೇ ಅರ್ಜುನ ತಿಷ್ಠತೆ ಯಾರು, ಕೃಷ್ಣ ಅಂತ ಹೇಳಿದ್ದಾನೆ ಗೀತೆಯಲ್ಲಿ. ಹಾಗಾಗಿ ಭ್ರಾಮಯನ್ ಸರ್ವಭೂತಾನಿ, ಹಾಗಾದರೆ ಆ ಡ್ರೈವರ್ನ ಒಳಗಿರುವ ಡ್ರೈವರ್ ಯಾರು, ಭಗವಂತ ಅಂತ ಕೃಷ್ಣ ನೆನಪಾಗುತ್ತಾನೆ. ಹೀಗೆ ಕುಂತಲ್ಲಿ ನಿಂತಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲವೂ ಕೂಡ ಭಗವಂತ ನೆನಪಾಗುತ್ತಾನೆ. ಹಾಗೆ ಒಳಗಿನಿಂದ ಹೊರಗಿನಿಂದ ಹೀಗೆ ಧ್ಯಾನವನ್ನು ಮಾಡಿತು ಅಂತ ಕೇಳಿದರೆ ತನ್ನಾಮ ಸ್ಮರಣಂ ತಥಾ, ಹಾಗೆಯೇ ಧ್ಯಾನಕ್ಕೆ ಒಂದು ಕಡೆ ಕೂತ್ಕೊಂಡು ಮಾಡುತ್ತೇವೆ. ನಾಮಸ್ಮರಣೆಗೆ ಯಾವ ನಿಯಮಗಳಿಲ್ಲ, ಎದ್ದಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲ ನಾಮಸ್ಮರಣೆಗಳನ್ನು ಮಾಡ್ತಾ ಇರಬೇಕು. ಹೀಗೆ ಮಾಡ್ತಾ ಇದ್ದಾಗ ವಿಷ್ಣು ದರ್ಶನ ಆಗುತ್ತೆ ಅಂತ ರುದ್ರದೇವರು ಪಾರ್ವತಿಗೆ ಹೇಳಿಕೊಡ್ತಾ ಇದ್ದಾರೆ. ಹಾಗಾಗಿ ಅಂತಹ ವೈಷ್ಣವ ಧರ್ಮಗಳನ್ನು ಹೇಳ್ತಾ ಊರ್ಧ್ವಪುಂಡ್ರ ವಿಹೀನಾತು ಶಂಖಚಕ್ರ ವಿವರ್ಜಾತಂ ಗರ್ಧಭೇದಮಾರೋಗ್ಯ ಬಹಿಕುರಿಯಾತ್ ಸ್ವಪತ್ತನಾಥ್, ಬಹಳವಾಗಿ ಕಠಿಣವಾಗಿ ಹೇಳ್ತಾರೆ ನೋಡಿ. ಹೀಗೆ ಮಾಡಬೇಕು, ಹೀಗೆ ಮಾಡದಿದ್ರೆ ಹೀಗೆ ಪನಿಷ್ಮೆಂಟ್ ಮಾಡಬೇಕು ಅಂತ ಕೊಡ್ತಾರೆ. ತಾತ್ಪರ್ಯ ಏನು ಕೇಳಿದರೆ ಅದು ಮಾಡಲೇಬೇಕು ಅಂತ ತಾತ್ಪರ್ಯ ಉಂಟು ಅಂತ ತೋರಿಸಿಕೊಡ್ತಾ ಇದ್ದಾರೆ. ಒಂದು ವೇಳೆ ಯಾರಾದರೂ ಹೀಗೆ ಶಂಖಚಕ್ರಾದಿಗಳನ್ನು ಗೋಪೀಚಂದನವನ್ನು ಹಾಕಿಕೊಳ್ಳೋದಿಲ್ವಾ, ಅವರನ್ನು ಊರಿನಿಂದ ಹೊರಗೆ ಕತ್ತೆ ಮೆರವಣಿಗೆ ಮಾಡಿ ಕಳಿಸಿಕೊಡಿ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ ನೀವು ಹೀಗೆ ಯಾಕೆ ಹೇಳ್ತೀರಿ ಕೇಳಿದರೆ, ನನ್ನ ಕೈಯಿಂದ ಹೇಳಿದ್ದಲ್ಲ, ಇದು ಪದ್ಮಪುರಾಣದಲ್ಲಿ ಇದ್ದದನ್ನು ಹೇಳಿದ್ದು. ಹಾಗಾಗಿ ಅದಕ್ಕೆ ಶ್ಲೋಕವನ್ನು ಹೇಳುವಂಥದ್ದು. ಹಾಗಾಗಿ ಸ್ತ್ರೀ ಶೂದ್ರಾಣಂ ಸದಾಧಾರ್ಯಂ ಚಂದನೇನ ಸುಗಂಧಿನ ಬಾಹುಮೂಲೆ ಲಿಖೇ ಚಕ್ರಂ ತಪ್ತಂತ ಬ್ರಾಹ್ಮಣಸ್ಯ ವೈ ಅಂತ ಹೇಳಿದರು. ಇನ್ನು ಅಲ್ಲ ಬ್ರಾಹ್ಮಣರಿಗೆ ಮಾತ್ರ ಕೇಳಿದರೆ, ಅಲ್ಲಪ್ಪ ಸ್ತ್ರೀ ಶೂದ್ರಾಣಂ ಸದಾಧಾರ್ಯಂ, ಎಲ್ಲರೂ ಕೂಡ ಅಂತ. ಅಂದರೆ ಏನು ತಾತ್ಪರ್ಯ ಕೇಳಿದರೆ ಎಲ್ಲರೂ ಭಗವಂತನ ಪ್ರಸಾದವನ್ನು ಹಚ್ಚಿಕೊಳ್ಳಬೇಕು ಅಂತ ಹೇಳ್ತಾರೆ. ಅದು ಹೇಗೆ, ಸುಗಂಧೇನ ಚಂದನೇನ, ಸುಗಂಧಿನ ಚಂದನೇನ, ಪರಿಮಳ ಇರಬೇಕು ಅಂತ. ಇವತ್ತು ಯಾವುದೋ ಡಿಯೋಡ್ರೆಂಟ್ಗಳನ್ನು ಪುಸ್ ಅಂತ ಹಾಕಿಕೊಳ್ಳುತ್ತೀರಿ, ಅದನ್ನೆಲ್ಲ ಯಾಕೆ ಹಚ್ಚಿಕೊಳ್ಬೇಕು ಸ್ವಾಮಿ? ದೇವರಿಗೆ ಹಚ್ಚಿದಂತಹ ಗಂಧವನ್ನು ಹಚ್ಚಿಕೊಳ್ಳಿ ಅಂತ ಹೇಳ್ತಾರೆ. ಇವತ್ತು ನೋಡಿ ದೇವಸ್ಥಾನಗಳಲ್ಲಿ ಹೋದಾಗ ತೀರ್ಥ ಕೊಟ್ಟ ನಂತರ ದೇವರ ಗಂಧ ಕೊಡ್ತಾರೆ.
ಆ ಗಂಧವನ್ನು ಏನು ಮಾಡ್ತೇವೆ, ಸ್ವಲ್ಪ ಹಚ್ಚಿಕೊಂಡೆವು, ಮತ್ತೆ ಸ್ವಲ್ಪ ಉಳಿದು ಬಿಟ್ಟಿತ್ತು. ಆಚೆ ಈಚೆ ನೋಡಿದ್ರಿ, ಕಂಬಕ್ಕೆ ಮೆತ್ತಿದ್ರಿ. ಇಲ್ಲ ನೀವು ಅನಂತೇಶ್ವರಕ್ಕೆ ಹೋದರೆ ಗೊತ್ತಾಗ್ತದೆ, ಮೇಲೆ ನೋಡಬೇಕು, ಮಾಡು ತೆಗೆದು ಟಕ್ಕ ಬಿಸಾಡಿದ್ರು, ಅದೆಲ್ಲ ಅಲ್ಲಿ ಹೋಗಿ ಅಂಟಿಕೊಂಡಿತ್ತು. ಹೀಗೆ ಏನೇನೋ ಮಾಡಿ ವ್ಯರ್ಥವನ್ನು ಮಾಡಿಕೊಳ್ತೀರಿ ಯಾಕೆ ಅಂತ ಕೇಳ್ತಾರೆ. ದೇಹ ವಾಸನೆ ಬಂತು ಅಂತ ಆದಾಗ ಏನೇನೋ ಡಿಯೋಡ್ರೆಂಟ್ಗಳನ್ನೆಲ್ಲ ಹಾಕಿಕೊಳ್ತೇವೆ. ಅದು ಮೊದಲು ಹಾಕುವಾಗ ಸೆಂಟೆ, ಸ್ವಲ್ಪ ಬೆವರಿದ ನಂತರ ಗಸೆಂಟಾಗಿ ಹೋಗುತ್ತೆ. ಎಷ್ಟು ಅದು ಕೆಮಿಕಲ್ ಅಂತ ಕೇಳಿದೆ. ಆ ಕೋಕೋ ಕೋಲಾ ಇತ್ಯಾದಿ ಬಾಟ್ಲ್ಗಳಲ್ಲಿ ಅಕ್ಷರ ಬರೆದಿರ್ತಾರೆ. ಅಕ್ಷರವನ್ನು ಉಜ್ಜಬೇಕು ಅಂತ ನೀವು ನೋಡಿ, ಪ್ರಿಂಟೆಡ್ ಅಕ್ಷರ ಹೋಗೋದಿಲ್ಲ. ಇದೇ ಡಿಯೋಡ್ರೆಂಟನ್ನು ಸ್ವಲ್ಪ ಹಾಕಿ ಆಮೇಲೆ ತಿಕ್ಕಿ ನೋಡಿ, ಬರದಂಥ ಅಕ್ಷರಗಳು ಅಳಸಿ ಹೋಗುತ್ತೆ. ಅಂದರೆ ಅಷ್ಟು ಕೆಮಿಕಲ್ ಅವುಗಳು. ಆದರೂ ಅದನ್ನು ಧಾರಣೆ ಮಾಡ್ತೇವೆ. ಅದರ ಬದಲು ಗಂಧವನ್ನು ಹೇಳ್ತಾರೆ. ದೇವರಿಗೆ ಹಾಕಿದ ಚಂದನ ಉಂಟಲ್ಲ, ಇದು ಪಿತ್ತಹರ. ಸಾಮಾನ್ಯವಾಗಿ ಪಿತ್ತ ಇದ್ದರೆ ಈ ಗಂಧದ ದ್ರವ್ಯಗಳನ್ನೆಲ್ಲ ಹಚ್ಚಿಕೊಳ್ಳಿಕ್ಕೆ ಹೇಳಿದರು. ಇವತ್ತು ಹೌದಾ ಅಂತ ಗೊತ್ತುಂಟು. ಎಷ್ಟೋ ಜನ ಪಿಂಪಲ್ಸ್ ಆದಾಗ ಅಥವಾ ಏನೋ ಮೊಡವೆಗಳು ಅಥವಾ ಏನೋ ಕಜ್ಜಿಯಲ್ಲಾದರೆ ಈ ದೇವರ ಗಂಧವನ್ನು ಹಚ್ಚಿ ಅದನ್ನು ಹಚ್ಚಿಕೊಳ್ತಾರೆ ಅಲ್ಲಲ್ಲಿ. ಯಾಕೆ ಕೇಳಿದರೆ ಅದು ವಿಷಹರ, ಅದು ತೆಗೀತದೆ. ಯಾವುದೋ ಚೇಳೋ ನುಸಿ ಕಚ್ಚಿ ಏನಾದರೂ ವಿಷ ಆದರೆ ಗಂಧವನ್ನು ಮೆತ್ತಿಕೊಂಡಾಗ ಗಂಧ ಆ ವಿಷವನ್ನು ತೆಗೀತದೆ ಅಂತ ಗೊತ್ತುಂಟು. ಹಾಗಾದರೆ ದೇವರಿಗೆ ಹಚ್ಚಿದಂಥ ಯಾವ ಪ್ರಸಾದವನ್ನು ಸ್ವಲ್ಪ ಹಚ್ಚಿಕೊಳ್ಳೋದಲ್ಲ, ಪೂರ್ತಿ ಮೈ ಮೇಲೆ ಬಳಿದುಕೊಳ್ಳಿ ಅಂತ ಹೇಳ್ತಾರೆ. ಹೀಗೆ ಹಚ್ಚಿಕೊಂಡಾಗ ದುರ್ಗಂಧ ಎನ್ನುವಂಥದ್ದು ನಾಶ ಆಗುತ್ತೆ. ಕ್ರಿಮಿನಾಶಕವೂ ಹೌದು, ಪಿತ್ತವೂ ನಾಶ ಆಗತ್ತೆ, ಒಳ್ಳೆಯ ದೇಹಕ್ಕೆ ಪೂರಕವಾದಂಥ ಔಷಧವನ್ನು ಕೊಡುತ್ತೆ. ಅದಕ್ಕಾಗಿ ಎಲ್ಲ ಸೋಪುಗಳಲ್ಲಿ ಕೂಡ ಇದು ಚಂದನ ಹಾಕಿದೆ, ಇದಕ್ಕೆ ಆಯುರ್ವೇದಿಕ್ ಸೋಪು ಅಂತ. ಆಯುರ್ವೇದಿಕ್ ಸೋಪು ಅಂತ ನಮ್ಮ ತಲೆಯಲ್ಲಿ ಬರೋದು ಏನು, ವೆಜಿಟೇರಿಯನ್ ಎನ್ನುವ ಅರ್ಥದಲ್ಲಿ. ಆಯುರ್ವೇದದಲ್ಲಿ ವೆಜಿಟೇರಿಯನ್ ಅಲ್ಲ, ನಾನ್ ವೆಜ್ಜೂ ಇದೆ. ಆಯುರ್ವೇದ ಎಂದರೆ ಪರಂಪರೆಯಿಂದ ಋಷಿಗಳು ಕೊಟ್ಟದ್ದು ಅಂತ ಅರ್ಥ. ಹಾಗಾಗಿ ಅಲ್ಲಿ ಮಾಂಸಾದಿಗಳನ್ನೂ ಕೂಡ ಉಪಯೋಗ ಹೇಳ್ತಾರೆ, ಇಲ್ಲ ಅಂತಲ್ಲ. ಹಾಗಾಗಿ ಇಲ್ಲಿ ಅವರ ತಾತ್ಪರ್ಯ ಹಾಗೆ. ಅದಕ್ಕೋಸ್ಕರ ಹೇಳೋದು, ಅಂಥದ್ದೆಲ್ಲ ಹೊರಗಿನ ದ್ರವ್ಯಗಳನ್ನು ಹಾಕಿಕೊಳ್ಳುವ ಬದಲು ಭಗವಂತನಿಗೆ ಅರ್ಪಣೆ ಮಾಡಿದ ಗಂಧ ಉಂಟು ನೋಡಿ, ಅದನ್ನು ಮೈ ಮೇಲೆ ಬಳಿದುಕೊಳ್ಳಿ ಅಂತ ಹೇಳ್ತಾರೆ.